ಈಗ ಬಂದ್ಬಿಟ್ಟು ನನ್ನ ಫ್ಯಾನ್ಸು ಅಷ್ಟು ಜನ ಅವ್ರು ಇಷ್ಟ, ಅದು ತಪ್ಪಾಗ್ಬಿಡ್ತದೆ ಮೇಡಮ್. ಅವ್ರನ್ನ ಇಷ್ಟಪಡೋರು ಎಲ್ಲೋ ಒಂದ್ ಕಡೆ ನನ್ನ ಇಷ್ಟಪಡ್ತಾರೆ ಅಷ್ಟೇ. ನೋಡೋದಲ್ಲ ವೀಕ್ಷಕರೇ, ಗಿಲ್ಲಿಯವರು ಏನು ಹೇಳಿದ್ರು ಅಂತ ಅಂದ್ಬಿಟ್ಟು ಸುಮಾರು ಜನ ಹೌದು ಫ್ಯಾನ್ಸ್ಗಳು ಏನು ಹೇಳ್ತಿದ್ದಾರೆ ಅಂತಂದರೆ, ಈಗ ದರ್ಶನ್ ಸರು ಸುದೀಪ್ ಸರು ಏನು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅವರೆಲ್ರಿಗೂ ಕೂಡ ಅದಕ್ಕಿಂತ ಹೆಚ್ಚಾಗಿ ಗಿಲ್ಲಿಯವ್ರಿಗೂ ಕೂಡ ಫ್ಯಾನ್ಸ್ ಇದ್ದಾರೆ. ಅಷ್ಟೇ ಒಂದು ಫ್ಯಾನ್ ಕ್ರೇಜ್ ಕೂಡ ಇಲ್ಲಿ ಇದೆ ಗಿಲ್ಲಿಯವ್ರ ಮೇಲೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈ ಒಂದು ಪ್ರಶ್ನೆನ ಇಲ್ಲಿ ಗಿಲ್ಲಿಯವ್ರಿಗೆ ಕೇಳಿದಾಗ ಅವರೆಲ್ಲಿ ನಾವೆಲ್ಲಿ ಅಂತಂದ್ಬಿಟ್ಟು ಇಲ್ಲಿ ಅವರು ಹೇಳಿದ್ದಾರೆ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಹೀರೋಗಳಿಗೆಲ್ಲ ಯಾವ ರೀತಿ ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಇವಾಗ ನೀವು ನೋಡಿದಿರ ರಿಯಾಲಿಟಿ ಶೋ ಅಂತ ಅಂದಮೇಲೆ ಸುಮಾರು ಜನ ಫ್ಯಾನ್ ಫಾಲೋವರ್ಸ್ ಬರ್ತಾರೆ. ಸ್ವಲ್ಪ ಜನ ಜೆನ್ಯೂನ್ ಆಗಿ ಬರ್ತಾರೆ, ಸ್ವಲ್ಪ ಜನ ಇಲ್ಲಿ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋರು ಕೂಡ ಇಲ್ಲಿ ಇರ್ತಾರೆ. ಆದರೆ ಗಿಲ್ಲಿಯವ್ರಿಗೆ ಇರೋ ಫ್ಯಾನ್ ಫಾಲೋವರ್ಸ್ ಅಂತೂ ಜೆನ್ಯೂನ್ ಆಗಿ ಇರೋ ಫ್ಯಾನ್ ಫಾಲೋವರ್ಸ್ ಅಂತಂದ್ಬಿಟ್ಟು ಗೊತ್ತಾಗುತ್ತೆ. ಯಾಕಂತಂದರೆ ಅವ್ರು ಎಲ್ಲೇ ಹೋಗಲಿ ಬರಲಿ ಇಲ್ಲಿ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಜನ ಕಾದು ನಿಂತಿರ್ತಾರೆ. ಏನಕ್ಕೆ ಅಂತಂದರೆ ಅವ್ರ ಜೊತೆ ಒಂದು ಸೆಲ್ಫಿ ತೆಗೆಸ್ಕೋಬೇಕು ಅಂತಂದ್ಬಿಟ್ಟು, ಅಂದರೆ ಒಂದು ಫೋಟೋ ಬೇಕು ಅಂತಂದ್ಬಿಟ್ಟು. ಈಗ ದರ್ಶನ್ ಸರ್ ಇರ್ಬೋದು ಮತ್ತು ಇಲ್ಲಿ ಸುದೀಪ್ ಸರ್ ಇರ್ಬೋದು, ಇವ್ರುಗಳು ಕೂಡ ಅಷ್ಟೇ. ಇವ್ರನ್ನ ನೋಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ಪುಣ್ಯ ಅಂತ ಇಲ್ಲಿ ಹೇಳ್ತಾರೆ. ಯಾಕಂದರೆ ಎದುರುಗಡೆ ನಿಂತ್ಕೊಳ್ಳೋದು, ಸೆಲ್ಫಿ ತೆಗೆಸ್ಕೊಳ್ಳೋದು ಅಂತಂದರೆ ಅವರು ಸುಮಾರು 20-30 ವರ್ಷದಿಂದ ಅವರು ಒಂದು ಸಾಮ್ರಾಜ್ಯನ ಕಟ್ಟಿದ್ದಾರೆ. ಅವರೆಲ್ಲಿ ನಾವೆಲ್ಲಿ ಅಂತಂದ್ಬಿಟ್ಟು ಗಿಲ್ಲಿಯವರು ಇಲ್ಲಿ ಹೇಳಿದ್ರು. ಅದು ಕೂಡ ಸತ್ಯವಾದ ಮಾತು. ಯಾಕಂತಂದರೆ ಒಂದು ಸಾಮ್ರಾಜ್ಯನೇ ಇಲ್ಲಿ ಕಟ್ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಫ್ಯಾನ್ಸ್ ಬಗ್ಗೆ ಅಂತೂ ಇಲ್ಲಿ ಹೇಳೋದೇ ಬೇಕಾಗಿಲ್ಲ. ಏನಕ್ಕೆ ಅಂತಂದರೆ ಇಲ್ಲಿ ಪ್ರತಿ ಸತಿ ಕೂಡ ನೀವು ನೋಡ್ಬೋದು ಸುಮಾರು ಜನ ಇಲ್ಲಿ ದರ್ಶನ್ ಸರ್ ಬಗ್ಗೆ ಸುಮಾರು ಇಲ್ಲಿ ಮಾತುಗಳನ್ನ ಹೇಳ್ಬೋದು, ಹಾಗೆ ಹೀಗೆ ಅಂತ ಬಿಡೋದು ಬರೀ ಅಂತೆಕಂತೆಗಳನ್ನ ಮಾತಾಡ್ತಾ ಇರ್ತಾರೆ. ಆದರೆ ನಿಜವಾದ ದರ್ಶನ್ ಸರ್ ಫ್ಯಾನ್ಸ್ ಅಂತೂ ಇಲ್ಲಿ ದರ್ಶನ್ ಅವ್ರನ್ನ ಯಾವತ್ತೂ ಕೂಡ ಬಿಟ್ಕೊಟ್ಟೇ ಇಲ್ಲ. ಯಾಕಂತಂದರೆ ಮೊನ್ನೆ ಅಷ್ಟೇ ಅವ್ರ ಬರ್ತ್ಡೇ ಆದಾಗ, ಅವ್ರ ಜೈಲಲ್ಲಿ ಇದ್ದಾಗ ಅವ್ರು ಇಲ್ಲ ಅಂದ್ರೂ ಕೂಡ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದು. ಆದ್ರೂ ದುಃಖದಲ್ಲಿದ್ದಾರೆ, ಆದ್ರೂ ಕೂಡ ಬಾಸ್ನ ನಾವು ನೆನ್ಪು ಮಾಡ್ಕೊಂತೀವಿ, ಸದಾ ನಾವು ಅವ್ರ ಹಿಂದೆ ಇದ್ದೇ ಇರ್ತೀವಿ ಅಂತಂದ್ಬಿಟ್ಟು ಫ್ಯಾನ್ಸ್ಗಳು ಹೇಳಿದ್ದಾರೆ. ಇನ್ನು ಫ್ಯಾನ್ಸ್ಗಳು ಹೇಳೋದು ಅಷ್ಟೇ ಅಲ್ಲ, ಕೊಟ್ಟ ಮಾತಿನಂತೆ ಇಲ್ಲಿ ನಡ್ಕೊತಿದ್ದಾರೆ. ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಈ ರೀತಿಯಾದ ಫ್ಯಾನ್ಸ್ ಸಿಗಬೇಕು ಅಂತಂದರೆ ಪುಣ್ಯ ಮಾಡಿರಬೇಕು. ಸದ್ಯ ಇವಾಗ ಗಿಲ್ಲಿಯವರು ಕೂಡ ಸಿಕ್ಕಾಪಟ್ಟೆ ಪುಣ್ಯ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಈಗ ನೋಡಿ, ಅದಕ್ಕೆ ಇಲ್ಲಿ ದರ್ಶನ್ ಸರು ಮತ್ತು ಇಲ್ಲಿ ಸುದೀಪ್ ಸರ್ ಹೆಸರು ಜೊತೆ ಇಲ್ಲಿ ಗಿಲ್ಲಿಯವ್ರ ಹೆಸರು ಕೂಡ ಇಲ್ಲಿ ಬರ್ತಿರೋದು. ಯಾಕಂತಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ಬೋದು, ಇಲ್ಲಿ ಗಿಲ್ಲಿಯವ್ರಿಗೆ 2.2 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಮತ್ತು ಇಲ್ಲಿ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ಇಲ್ಲಿ 2.6 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಮತ್ತು ಇಲ್ಲಿ ಕಿಚ್ಚ ಸುದೀಪ್ ಸರ್ಗೆ 2.9 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಿರೋದೇನಪ್ಪಾ ಅಂತಂದ್ರೆ ಅವರಲ್ಲಿ ನಾವೆಲ್ಲಿ ಅಂತಂದ್ರೆ ದರ್ಶನ್ ಸರ್ ಇರ್ಬೋದು, ಸುದೀಪ್ ಸರ್ ಇರ್ಬೋದು, ಅವರಲ್ಲಿ ನಾವೆಲ್ಲಿ. ಅವರು ಒಂದು ಸಾಮ್ರಾಜ್ಯನ ಕಟ್ಟಕ್ಕೆ 20-30 ವರ್ಷ ತಗೊಂಡಿದ್ದಾರೆ. ನಾನು ಈಗ ಬಂದ್ಬಿಟ್ಟು ಅವ್ರಿಗಿಂತ ನನ್ನ ಫ್ಯಾನ್ಸ್ ಜಾಸ್ತಿ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ಎಲ್ಲೋ ಒಂದು ಕಡೆ ಅವ್ರ ಫ್ಯಾನ್ಸು ಕೂಡ ನನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಹಂಗೆ ಹೇಳಿದ್ರೆ ಪರವಾಗಿಲ್ಲ. ಆದರೆ ಅವ್ರಿಗಿಂತ ನನಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಸೊ ವೀಕ್ಷಕರೇ, ಖಂಡಿತವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ, ಮತ್ತು ನೀವು ಯಾರು ಜಾಸ್ತಿ ಇಷ್ಟಪಡ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.